ಏನೇನೋ ನ್ಯೂ ಇಯರ್ ಬರ್ತಾ ಇದೆ. ಈ ಸೆಲೆಬ್ರೇಷನ್ ಹೊತ್ತಲ್ಲೇ ಸಿಸಿಬಿ ಭರ್ಜರಿಯಾಗಿ ಭೇಟಿಯಾಡಿದೆ. ತಿನ್ನುವ ಬ್ರೆಡ್ ನಲ್ಲಿ ಮಾದಕ ವಸ್ತು ಮತ್ತು ಕೋಕೇನ್ ಪೆಡ್ಲಿಂಗ್ ಮಾಡ್ತಾ ಇದ್ರು. ಬ್ರೆಡ್ ಒಳಭಾಗದ ಪೀಸ್ ಅಂದ್ರೆ ಒಳಭಾಗದಲ್ಲಿ ಆ ಪೀಸ್ ಕಟ್ ಮಾಡಿ ಕೋಕೇನ್ ಸಾಗಾಟ ಮಾಡ್ತಾ ಇದ್ದಾರಂತೆ. ಮುಂಬೈನಿಂದ ಬೆಂಗಳೂರಿಗೆ ಖಾಸಗಿ ಬಸ್ನಲ್ಲಿ ಕೋಕೇನ್ ಪೆಡ್ಲಿಂಗ್ ಆಗ್ತಾ ಇತ್ತು. ಡೌಟ್ ಬರದಂತೆ ಬ್ರೆಡ್ ನಲ್ಲಿ ಅದನ್ನ ಕೊಕೈನ್ ಇಟ್ಟು ತರ್ತಾ ಇದ್ದ ಒಬ್ಬ ಹೆಣ್ಣುಮಗಳು, ನೈಜೀರಿಯಾ ಮೂಲದ ಒಲಾಜಿಡೆ ಎಸ್ಥಾರ್ ಆ ಹೆಣ್ಮಗಳ ಹೆಸರು. ಆಕೆಯನ್ನ ಇದೀಗ ಸಿಸಿಬಿ ಅವರು ಬಂಧಿಸಿದ್ದಾರೆ. ಸುಮಾರು 65 ಲಕ್ಷ ಮೌಲ್ಯದ 120 ಗ್ರಾಂ ಕೋಕೇನ್ ಅನ್ನ ಈಗ ಸಿಸಿಬಿ ಅವರು ಸೀಜ್ ಮಾಡಿದ್ದಾರೆ. NDPS ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ನಡೆಸ್ತಾರೆ. ಅದೇ ಪೊಲೀಸರು ಚಾಪೆ ಅಡಿ ಅಂದ್ರೆ ನಾವು ರಂಗೋಲಿ ಅಡಿ ತೂರಣ ಅಂತ, ಇವರು ರಂಗೋಲಿನೂ ಕೆದಕಿ ಅದರ ಅಡಿಯಿಂದ ಈ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಇದೀಗ ಸಕ್ಸಸ್ ಆಗಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ್ದು. ಆಮೇಲೆ ಅಲ್ಲಿ ನೋಡಿ ಅಲ್ಲಿ ಹೆಂಗೆ ಅಂತ, ಈ ಬ್ರೆಡ್ಗಳ ಮಧ್ಯದಲ್ಲಿ ಚೆರಿ ಬರಲ್ವೇನ್ರಿ? ನಾವು ಚಿಕ್ಕ ಮಕ್ಕಳಿದ್ದಾಗ ಆ ಚೆರಿನೇ ಕಿತ್ತಾಡ್ಕೊಂಡು ತಿಂತ ಇದ್ವಿ, ಆ ರೆಡ್ ಕಲರು ಯೆಲ್ಲೋ ಕಲರು. ಹಂಗೆ ಬ್ರೆಡ್ ಪೀಸ್ ಮಧ್ಯದಲ್ಲಿ ಆ ಸ್ಲೈಸ್ ಮಧ್ಯದಲ್ಲಿ ಇಟ್ಟಿರೋದು ಎಂತ ತಲೆ ಉಪಯೋಗಿಸಿದಾರೆ ನೋಡಿ ಅಲ್ಲಿ. ಅಂಡ್ ಮಾಹಿತಿ ಲೀಕ್ ಆಗಿದೆ ನೋಡಿದ್ರಾ? ಬ್ರೆಡ್ ಅಂದ್ರೆ ಬ್ರೆಡ್ ಪೀಸ್ ಬರುತ್ತಲ್ಲ, ಆ ಮಧ್ಯದಲ್ಲಿ ಈ ಚೆರಿಗಳು ಅಂತ ಬರುತ್ತೆ, ಚೆರಿ ಹಣ್ಣನ್ನ ಹಾಕಿರ್ತಾರೆ ಈ ಪಪ್ಪಾಯದ್ದು. ಆ ರೀತಿಯಾಗಿ ಅದನ್ನ ಮಧ್ಯದಲ್ಲಿ ಇಟ್ಟು ತರ್ತಾ ಇದ್ದಾರೆ ನೋಡಿ. ಓಕೆ ಬ್ರೆಡ್ನ ಚೆರಿ ಹಣ್ಣು ರೀತಿಯಲ್ಲ, ಬ್ರೆಡ್ ಪೀಸ್ನ ಪೂರ್ತಿ ಮಧ್ಯದಲ್ಲಿ ಹೋಲ್ ಮಾಡಿ ಅದರೊಳಗೆ ಕವರಲ್ಲಿ ಆ ಕೊಕೇನ್ ಪೌಡರ್ನ ತುಂಬಿ ಪಾರ್ಸಲ್ ತರ್ತಾ ಇದ್ರು. ಲಕ್ಷಾಂತರ ರೂಪಾಯಿ ಮೌಲ್ಯದ್ದು. ಸೊ ಫೈನಲಿ ತಗ್ಲಾಕೊಂಡಿದ್ದಾರೆ. ನೈಜೀರಿಯಾ ಮೂಲದ ಆ ಮಹಿಳೆಯನ್ನ ನೋಡ್ತಾ ಇದ್ದೀರಿ. NDPS ಕಾಯ್ದೆಯಡಿ ಪ್ರಕರಣವನ್ನ ಪೊಲೀಸರು ದಾಖಲು ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ನ್ಯೂ ಇಯರ್ ಬೇರೆ ಇರೋದ್ರಿಂದ ಇಂಥವುಗಳ ರೇಡ್ ಈಗ ಜಾಸ್ತಿ ಆಗ್ತಾ ಇರುತ್ತೆ. ಬಿಕಾಸ್ ಇವ್ರುಗಳು ನ್ಯೂ ಇಯರ್ನ ಮತ್ತು ಯೂತ್ಸ್ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಪಬ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಲಾಂಜ್ಗಳಲ್ಲಿ ಆ್ಯಂಡ್ ರಸ್ತೆಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಿರೋದ್ರಿಂದ ಇವರ ಟಾರ್ಗೆಟ್ ಯೂತ್ಸ್ ಆಗಿರ್ತಾರೆ ಆ್ಯಂಡ್ ಸೆಲೆಬ್ರೇಷನ್ಗಳಿರುತ್ತೆ. ಹಾಗಾಗಿ ಹಿಂಗೆ ಬ್ರೆಡ್ ಒಳಗೆ ತಂದರೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡು ತಂದಿದ್ದಾರೆ. ಇಡೀ ಒಂದು 1/2 ಪೌಂಡ್ ಬ್ರೆಡ್ನ ಮಧ್ಯದಲ್ಲಿ ಹೋಲ್ ಮಾಡೋದು, ಮಧ್ಯದಲ್ಲಿ ಮಾತ್ರ, ಅಲ್ಲಿ ಅದನ್ನಿಟ್ಟು ಅದ್ರ ಮೇಲೆ ಮತ್ತೆ ಬ್ರೆಡ್ ಸ್ಲೈಸ್ಗಳನ್ನು ಕವರ್ ಮಾಡೋದು, ಕವರ್ ಒಳಗೆ ತುಂಬ್ಕೊಬರೋದು. ಯಾರು ತಾನೇ ಅನುಮಾನ, ಅಯ್ಯೋ ಬ್ರೆಡ್ ಅಲ್ವ ಅಂತ ಸುಮ್ಮನೆ ಆಗ್ತಾರೆ. ಅದನ್ನ ಕೆದಕಿ ನೋಡಿದಾಗ ಗೊತ್ತಾಗಿದೆ ಕೋಕೇನನ್ನ ಅದ್ರೊಳಗೆ ಇಟ್ಕೊಂಡು ಆ ಪೌಡರ್ನ, ಡ್ರಗ್ಸ್ನ ತಗೊಂಡು ಬರ್ತಾ ಇದ್ಲು ಆಕೆ ಅಂತ. ಒಲಾಜಿಡೆ ಎಸ್ಥಾರ್ ಅಂತ ಆಕೆ ಹೆಸರು, ಒಲಾಜಿಡೆ ಎಸ್ಥಾರ್ ಅಂತ. ಈಗ ಅರೆಸ್ಟ್ ಮಾಡಿದ್ದಾರೆ. Open one by one. Open one by one. Yes. Take it. Take it that thing. Open it. Give it. ಬಿಡಿ ಗೊತ್ತಾಗಿದೆ. ಇದು ಫೋಟೋ, ಇದು ಎಲ್ಲಿಂದ? ಇದು ಬ್ರೆಡ್ ಕಂಪನಿ. ಓಕೆ, ಸಾಮಾನ್ಯ ಸಿನಿಮಾಗಳಲ್ಲಿ ಅಥವಾ ಬೇರೆ ಬೇರೆ ರೇಟ್ಗಳಲ್ಲೂ ಕೂಡ ಏರ್ಪೋರ್ಟ್ನಲ್ಲಿ ಬೆಲ್ಟಲ್ಲಿ ಇಟ್ಕೊಂಡು ಬಂದಿದ್ರು, ಶೂಸಲ್ಲಿ ಇಟ್ಕೊಂಡು ಬಂದಿದ್ರು, ಮತ್ತು ಪುಸ್ತಕವನ್ನು ಈ ರೀತಿಯಾಗಿ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೊಂಡು ಬರ್ತಾ ಇದ್ರು ಅಂತ ನೋಡ್ತಾ ಇದ್ವಿ. ಇದು ತೀರಾ ನೆಕ್ಸ್ಟ್ ಲೆವೆಲ್ ಕಾನ್ಸೆಪ್ಟ್. ಈಗ ಗೊತ್ತೇ ಆಗ್ಬಾರ್ದು ಪೊಲೀಸರಿಗೂ ಕೂಡ. ಇಡೀ ಬ್ಯಾಗ್ನೆಲ್ಲ ಚೆಕ್ ಮಾಡಿದಾಗ ಪೂರ್ತಿ ಬ್ಯಾಗ್ನ ಎಲ್ಲ ಜಿಪ್ನು ಚೆಕ್ ಮಾಡಿರ್ತಾರೆ, ಬಾಕ್ಸ್ ಗಿಕ್ಸ್ ತಂದಿದ್ರೆ ಅದನ್ನೆಲ್ಲ ಓಪನ್ ಮಾಡಿರ್ತಾರೆ. ಬ್ರೆಡ್ ಅಂದಾಗ ಯಾರು ಓಪನ್ ಮಾಡ್ತಾರೆ ಅಂತ ಇವರು ಕಿಲಾಡಿ ತಲೆ ಉಪಯೋಗಿಸಕ್ಕೆ ಹೋಗಿದ್ದಾರೆ. ಬಟ್ ಪೊಲೀಸರಿಗೆ ಅಥವಾ ಆಫೀಸರ್ಸ್ಗಳಿಗೆ ಸರಿಯಾದ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಪೂರ್ತಿ ಬ್ಯಾಗನ್ನು ಜಾಲಾಡಿಸಿದಾಗ ಈ ಒಲಾಜಿಡೆ ಎಸ್ಥಾರ್ ಅಂತ ಬೇರೆ ದೇಶದವಳು, ಆಕೆಯ ಬ್ಯಾಗಲ್ಲಿ ಸಿಕ್ಕಿದೆ. ಮೋರ್ ಡೀಟೇಲ್ಸ್ ನನ್ನ ಕೈಲಿಗೆ ಅಜಯ್ ನೀಡ್ತಾರೆ. ಅಜಯ್, ಇವ್ರುಗಳ ತಲೆ ಹೆಂಗೆ ಉಪಯೋಗಿಸ್ತಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇಲ್ಲಿ ತನಕ ಶೂಸ್ನಲ್ಲಿ, ಬುಕ್ ಒಳಗೆ, ಬೆಲ್ಟಲ್ಲಿ ಅಂತ ಕೇಳ್ತಾ ಇದ್ವಿ. ಬ್ರೆಡ್ನ ಈ ರೀತಿಯಾಗೂ ಸಾಗಾಟ ಮಾಡ್ಬೋದು, ಬ್ರೆಡ್ ಒಳಗೆ ಡ್ರಗ್ಸ್ನ ಅಂತ ತೋರಿಸ್ಕೊಟ್ಟಿದ್ದಾಳೆ ಈಕೆ. ಖಂಡಿತವಾಗ್ಲೂ ವಿದ್ಯೆ, ಏನಂದ್ರೆ ಏನು ಬೇರೆ ದೇಶಗಳಿಂದ ಇಲ್ಲಿ ಓದೋದಕ್ಕೆ ಅಂತ ಬರುವಂತ ಬಹುತೇಕವಾಗಿ ನೈಜೀರಿಯನ್ಸ್ ಏನಿದ್ದಾರೆ, ಅವ್ರು ಮಾಡುವಂತದ್ದು ಇಲ್ಲಿ ಬಂದಂತ ತಕ್ಷಣದಲ್ಲಿ ಡ್ರಗ್ ಪೆಡ್ಲಿಂಗ್ ಕೆಲಸ. ಹೊರಗಡೆ ಸ್ಟೇಟ್ ಗಳಿಂದ ಮತ್ತೆ ಹೊರಗಡೆ ಜಿಲ್ಲೆಗಳಿಂದ ಅಲ್ಲಿರುವಂತ ಪೆಡ್ಲರ್ ಗಳನ್ನ ಪರಿಚಯ ಮಾಡ್ಕೊಂತಾರೆ. ಆನಂತರ ಅವರು ಓದ್ತಾ ಇರುವಂತ ಕಾಲೇಜು ಅಥವಾ ಏನು ಸ್ಕೂಲ್ ಏನಿರುತ್ತೆ ಅಲ್ಲೂ ಕೂಡ ಡ್ರಗ್ ಪೆಡ್ಲಿಂಗ್ ಮಾಡಕ್ ಕೂಡ ಶುರು ಮಾಡ್ತಾರೆ. ಈಗ ತಿನ್ನುವ ಬ್ರೆಡ್ ನಲ್ಲೂ ಕೂಡ ಇದೇ ರೀತಿಯಾಗಿ ಮಾದಕ ವಸ್ತುವನ್ನ
ಸಪ್ಲೈ ಮಾಡ್ತಿದ್ದಂತ ಒಂದು ಜಾಲವನ್ನು ಕೂಡ ಈಗಾಗಲೇ ಏನು ಬೇರ್ಸಿರುವಂತದ್ದು ಸಿಸಿಬಿ ಪೊಲೀಸರು. ಅದು ಕೂಡ ಪ್ರಮುಖವಾಗಿ ಈಗಾಗಲೇ ಹೊಸ ವರ್ಷಕ್ಕೆ ಏನೋ ಎಲ್ಲಾ ರೀತಿಯಾದಂತ ಸಿದ್ಧತೆ ಆಗ್ತಿದೆ. ಅದೇ ರೀತಿ ಇವರು ಕೂಡ ಅವರ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣವಾದಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿದ್ದಾರೆ. 65 ಲಕ್ಷ ಮೌಲ್ಯದ 120 ಗ್ರಾಮ್ ಕೊಕೈನ್, ಬರೀ 120 ಗ್ರಾಮ್ ಕೊಕೈನ್ಗೆ 65 ಲಕ್ಷ ಏನು ಇದು ಮಾರ್ಕೆಟ್ ಅಲ್ಲಿ ಬೆಲೆ ಬಾಳತ್ತೆ ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಇದು ಆಫ್ರಿಕನ್ ಮೂಲದ ಈಕೆ ಎಸ್ತಾರ್ ಎಂಬಾಕೆ ಏನಿದ್ದಾಳೆ ಅವಳನ್ನು ಕೂಡ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿ ಈಗಾಗಲೇ ವಿಚಾರಣೆ ಸಹ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಇನ್ನು ಸಾಕಷ್ಟು ಜನರು ಕೂಡ ಈ ಒಂದು ಡ್ರಗ್ ಪೆಡ್ಲಿಂಗ್ ಅಲ್ಲಿ ಕೂಡ ಇದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾರ್ಯಾರಿದ್ದಾರೆ ಈಕೆಯ ಜೊತೆ ಇನ್ನು ಸಾಕಷ್ಟು ಜನರು ಇರುವಂತ ಮಾಹಿತಿ ಲಭ್ಯವಿದ್ದು ಅವರನ್ನು ಕೂಡ ಅರೆಸ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಒಟ್ಟಲ್ಲಿ ಏನೋ ಓದೋದಕ್ಕೆ ಅಂತ ಒಂದು ಈ ರೀತಿಯಾದಂತ ಕೆಲಸ ಮಾಡೋದ್ರಿಂದಾಗಿ ಅವರ ದೇಶಕ್ಕೂ ಕೂಡ ಇವರು ಕೆಟ್ಟ ಹೆಸರನ್ನ ತರ್ತಾರೆ ಅಂತಾನೆ ಹೇಳ್ಬೋದು ವಿದ್ಯಾ. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ. ಅಂದ್ರೆ ಓದೋ ನೆಪ ಯಾಕೆ ಅಂದ್ರೆ ವೀಸಾ ಸಿಗ್ಬೇಕಲ್ಲ. ನಾನು ಡ್ರಗ್ಸ್ ಮಾರ್ತೀನಿ ಇಂಡಿಯಾಗೆ ಹೋಗಿ ವೀಸಾ ಕೊಡಿ ಅಂದ್ರೆ ಯಾರಾದ್ರೂ ಕೊಡ್ತಾರಾ? ಅದಕ್ಕೆ ಸ್ಟಡಿ ನೆಪದಲ್ಲಿ ವೀಸಾ ತಗೊಂಡ್ ಬರ್ತಾರೆ, ಇಲ್ಲಿ ಇಂತಹ ಕೆಲಸಗಳನ್ನು ಮಾಡಿ ಸಿಗಾಕೊಂಡಿದ್ದಾರೆ.